ಅದಕ್ಕೆ ಇವಾಗ 10,000 ಮನೆಗಳು ಈ ಚಿಕ್ಕಪೇಟ್ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇಂಡಿಯಾದಲ್ಲಿ ಯಾರೂ ಮಾಡದಿರೋ ಕೆಲಸ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಮೀಡಿಯಾದವರು ಸಪೋರ್ಟು, ಪಬ್ಲಿಕ್ ಸಪೋರ್ಟ್, ಇಡೀ ಕರ್ನಾಟಕದ ಜನಗಳ ಸಪೋರ್ಟು ನನಗೆ ಬೇಕು ಅಂತ ನಿಮ್ಮ ಮುಂದೆ ಬಂದು ಮೀಡಿಯಾ ಮುಂದೆ ಬಂದು ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿ ಬಂದಿದ್ದೀನಿ. ಏನಕ್ಕೆ ನಾನು ಏನು ಯೋಜನೆ ಮಾಡ್ತಾಯಿದ್ದೀನಿ, ನಾನು ನಿಮಗೆ 10,000 ಮನೆಗಳು ಕಟ್ಕೊಳ್ಳೋಕ್ಕೆ ಮುಂದೆ ಬಂದಿದ್ದೀನಿ. ಅದಕ್ಕೆ ನಿಮ್ಮದೆಲ್ಲ ಸಹಕಾರ ಬೇಕು, ನಿಮ್ಮೆಲ್ಲ ಸಪೋರ್ಟ್ ನನಗೆ ಬೇಕು ಅಂತ ನಾನು ಮೀಡಿಯಾ ಮುಖಾಂತರ ಬಂದಿದ್ದೀನಿ. ಇದು 10,000 ಮನೆಗಳು ಕಟ್ಟಬೇಕಂದ್ರೆ ಒಂದು ಮನೆ 4 ಲಕ್ಷ ಎಸ್ಟಿಮೇಟ್ ಬಂದಿದೆ. ಒಂದು ಮನೆಗೆ 4 ಲಕ್ಷ ಎಸ್ಟಿಮೇಟ್ ಬಂದಿದೆ. ಆ 4 ಲಕ್ಷ 10,000 ಮನೆ ಕಟ್ಟೋಕ್ಕೆ 400 ಕೋಟಿ ಆಗುತ್ತೆ. ಈಗ ಇದು ನಾನು ಕಟ್ಕೊಡ್ಬೇಕಂತ ಇನ್ಕಮ್ ಟ್ಯಾಕ್ಸ್ಗೂ ನಾನು ಪರ್ಮಿಷನ್ ಕೊಡಿ ಅಂತ ಲೆಟ್ರ್ ಬರ್ತೀನಿ. ನಾಳೆ ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗ ಅವ್ರ ಅಬ್ಜೆಕ್ಷನ್ಗಳು ಆಗಬಾರ್ದು, BBMP ಅವರು ಅಬ್ಜೆಕ್ಷನ್ ಆಗಬಾರ್ದು, DC ಅಬ್ಜೆಕ್ಷನ್ ಮಾಡಬಾರ್ದು, BWSSB ಅಬ್ಜೆಕ್ಷನ್ ಮಾಡಬಾರ್ದು, ಆಮೇಲೆ ಬೆಸ್ಕಾಮ್ನವರು ಅಬ್ಜೆಕ್ಷನ್ ಆಗಬಾರ್ದು ಅಂತ ಲೀಗಲಾಗೆ ಪರ್ಮಿಷನ್ ಕೇಳಿದ್ವಿ. 10 ದಿವಸ ಆಗಿದೆ ಲೆಟ್ರ್ಗಳು ಕೊಟ್ಟು. ಆದ್ದರಿಂದ ಇವಾಗ ಮೀಡಿಯಾ ಮುಖಾಂತರ ಇಡೀ ಕರ್ನಾಟಕದ ಜನಕ್ಕೆ, ನನ್ನ ಫ್ಯಾನ್ಸ್ಗೆ, ನಮ್ಮ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಗಳಿಗೆ, ತಾಯಿ ತಂದೆಗಳಿಗೆ ಎಲ್ಲರಿಂದ ಮನವಿ ಮಾಡಿ, ನಾನು ಇಂಡಿಯಾದಲ್ಲಿ ಯಾರೂ ಮಾಡದಿರೋ ಕೆಲಸ ನಾನು ಮಾಡ್ತಾಯಿದ್ದೀನಿ. ಒಂದೊಂದು ಸ್ಲಮ್ಮಲ್ಲಿ 10,000 ಮನೆ ನಾವು ಎಸ್ಟಿಮೇಟ್ ಮಾಡಿದ್ದೀನಿ. ಇದರಿಂದ ಜಾಸ್ತಿನೂ ಆಗ್ಬೋದು, ಆದ್ರೂ ಇನ್ನೊಂದು 1,000-2,000 ಮನೆಗಳು ಜಾಸ್ತಿ ಆದ್ರೂ ನಾನು ಕಟ್ಕೊಡ್ತೀನಿ. ಒಂದು ಮನೆಯೂ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಜೋಪಡಿಗಳು ಅಂತ ಇರಬಾರ್ದು, ಶೀಟ್ ಮನೆ ಅಂತ ಇರಬಾರ್ದು. ಎಲ್ಲ ಮನೆಗಳು ಗ್ರೌಂಡ್ ಫ್ಲೋರ್ ಕಟ್ಕೊಡ್ಬೇಕಂತ ನಾನು ಈ ಹೋರಾಟ ಮಾಡ್ತಾಯಿದ್ದೀನಿ. ಅದಕ್ಕೆ ನೀವೆಲ್ಲ ಮೀಡಿಯಾದವರು ಮತ್ತು ಇಡೀ ಕರ್ನಾಟಕದ ಜನ ನನ್ನ ಶಕ್ತಿ ಕೊಡಬೇಕು. ಇದೇ ಚಿಕ್ಕಪೇಟಲ್ಲಿ KGF ಬಾಬು ಹೆಸರಲ್ಲಿ, ಯಾವುದೇ ಪಾರ್ಟಿ ಹೆಸರಲ್ಲಿ ಅಲ್ಲ, KGF ಬಾಬು ಹೆಸರಲ್ಲಿ 22,000 ಜನ ನನಗೆ ವೋಟ್ ಕೊಟ್ಟಿರೋ ತಾಯಿ ತಂದೆಗಳು, ಅಣ್ಣ ತಮ್ಮಂದರು ಇದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ.